ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇರೋ ಕಾರಣ ನಮ್ಮ ಭಾರತಕ್ಕೆ ಸಿಕ್ಕಾಪಟ್ಟೆ ಎಫೆಕ್ಟ್ ಬೀಳ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಿನಲ್ಲೇ ತುಂಬಾ ಹೊಡೆತ ಬೀಳ್ತಾ ಇದೆ. ಈಗ ಈ ಹೊಡೆತವನ್ನ ಕಂಡಂತಹ ಹೋಟೆಲ್ ಮಾಲೀಕರಿಗೆ ಮತ್ತೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಮತ್ತೆ ಮತ್ತೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ ಹೋಟೆಲ್ ಮಾಲೀಕರಿಗೆ. ಒಂದೆಡೆ ಸಿಲಿಂಡರ್ ಸಿಗದೆ ಹೊರೆ ಆಗ್ತಾ ಇದೆ, ಮತ್ತೊಂದೆಡೆ ದರ ಏರಿಕೆಯ ಬರೆ ಬೀಳ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಶಾಕ್ ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರ. ಸಿಲಿಂಡರ್ ಅಭಾವದ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯನ್ನ ಮಾಡಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ದರ 195.50ಗೆ ಏರಿಕೆ ಮಾಡಿದೆ. 19 ಕೆಜಿಯ ಸಿಲಿಂಡರ್ ಬೆಲೆ ಈಗ 195 ರೂಪಾಯಿಗೆ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ರೇಟ್ ಈಗ 208 ರೂಪಾಯಿ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ 1958 ರೂಪಾಯಿ. ಇಂದಿನಿಂದಲೇ ಕಮರ್ಷಿಯಲ್ ಸಿಲಿಂಡರ್ನ ಪರಿಷ್ಕೃತ ದರ ಜಾರಿಯಾಗಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಕಮರ್ಷಿಯಲ್ ಸಂಬಂಧಪಟ್ಟಂತೆ ಈಗ 1000 ಚಿಲ್ಲರೆ ದಾಟಿಬಿಟ್ಟಿದೆ ಈ ಒಂದು ದರ. ನೋಡಿ, ಹೊಡೆತದ ಮೇಲೆ ಹೊಡೆತವನ್ನ ಕಾಣ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಸಿಕ್ಕಾಪಟ್ಟೆ ಸಂಕಷ್ಟ ಎದುರಾಗ್ತಾ ಇದೆ ಇವರಿಗೆ. ಒಂದ್ ಕಡೆ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ ಜನರು. ಕಮರ್ಷಿಯಲ್ ಯಾವ ರೀತಿ ಹೋಟೆಲ್ ಮಾಲೀಕರೆಲ್ಲ ನಾವು ಯಾವ ರೀತಿಯಪ್ಪ ಅಡುಗೆ ಮಾಡೋದು, ಇನ್ನು ಮುಂದೆ ಹೋಟೆಲ್ ನಡೆಸೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿರುವಂಥ ಸಂದರ್ಭದಲ್ಲೇ ಅದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಪರ್ಯಾಯ ವ್ಯವಸ್ಥೆ ಅಥವಾ ಅವ್ರಿಗೆ ಏನಾದರೂ ಒಂದು ದರ ಇಳಿಕೆ ಮಾಡೋದು, ಅವರಿಗೆ ಅನುಕೂಲ ತಕ್ಕಂತೆ ಏನಾದರೂ ಮಾಡಬೇಕಾಗಿತ್ತು. ಆದರೆ ಈಗ ದರ ಏರಿಕೆಯ ಬರೆಯನ್ನ ಎಳಿತಾ ಇದೆ ಕೇಂದ್ರ ಸರ್ಕಾರ. ಏನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಕೊಡ್ತಾ ಇದೆ, ಶಾಕ್ ಕೊಡ್ತಾ ಇದೆ. ಈ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿರೋದ್ರಿಂದ ಮಾಲೀಕರು ಇನ್ನೂ ಕೂಡ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಹೇಗಪ್ಪ ಮುಂದೆ ನಾವು ಜೀವನ ನಡೆಸೋದು ಹೀಗಾಗ್ಬಿಟ್ರೆ ಅಂತ. ಸಿಲಿಂಡರ್ ಅಭಾವದ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗ್ತಾ ಇರೋದು. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ದರ ಈಗ 195ಕ್ಕೆ ಏರಿಕೆ ಆಗಿದೆ. 19 ಕೆಜಿಯ ಸಿಲಿಂಡರ್ ಬೆಲೆ ಈಗ 195 ರೂಪಾಯಿ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರೋದು ಈ ಹಿಂದೆ ಇದ್ದಂತಹ ರೇಟ್ಗಿಂತ ಜಾಸ್ತಿನೇ ಹೆಚ್ಚಿಗೆ ಮಾಡಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ರೇಟ್ ಕೂಡ ಈಗ 208 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟಿದೆ. ಹೇಗೆ ಹಾಗಿದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ ನಡೆಸೋದು ಅನ್ನೋದು ಈಗ ಹೋಟೆಲ್ ಮಾಲೀಕರ ಒಂಥರ ಗೊಂದಲ, ಆಕ್ರೋಶ ಎಲ್ಲವೂ ಕೂಡ. ಕಮರ್ಷಿಯಲ್ ಸಿಲಿಂಡರ್ಗೆನೆ 1958 ರೂಪಾಯಿ, ಬರೋಬ್ಬರಿ ಇನ್ನೇನು 2000 ಅಂತ ಅನ್ಕೊಳ್ಳಿ. 2000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಯಾವ ರೀತಿಯಾಗಿ ಮಾಲೀಕರು ಬದುಕಬೇಕು? ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಜೊತೆಗೆ ನಮ್ಮ ಜೊತೆ ಇವತ್ತು PC ರಾವ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಆರಾಮಿದ್ದೀರಿ? ನಮಸ್ಕಾರ. ಈಗ ಸಿಲಿಂಡರ್ ಅಭಾವ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಈಗ ನಿಮ್ಗೆ ಕೇಂದ್ರದಿಂದ ಬಿಗ್ ಶಾಕ್ ಬೇರೆ ಎದುರಾಗ್ಬಿಟ್ಟಿದೆ. ಬರೆ ಕೂಡ ಎಳಿತಾ ಇದಾರೆ ನಿಮ್ಗೆ ಸಿಲಿಂಡರ್ ದರ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮಾರ್ಚ್ ಅಲ್ಲಿ 2 ಬಾರಿ ಇನ್ಕ್ರೀಸ್ ಆಯ್ತು, 30 ರೂಪಾಯಿ ಮತ್ತೆ 115 ರೂಪಾಯಿ ಮಾರ್ಚ್ ತಿಂಗಳಲ್ಲಿ. ಈಗ ಪುನಃ 202 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ, ಹೆಚ್ಚುವರಿ ಮಾಡಿದ್ದಾರೆ. ಇದು ಒಂದು ದೊಡ್ಡ ಹೊರೆನೆ ನಮ್ಮ ಉದ್ಯಮಕ್ಕೆ. ಇದು ತಾತ್ಕಾಲಿಕನ ಅಥವಾ ಯುದ್ಧ ನಿಂತ ಮೇಲೆ ಕಡಿಮೆ ಆಗುತ್ತಾ ಅಥವಾ ಏನಾದ್ರೂ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಕಡಿಮೆ ಆಗುತ್ತಾ ಎಲ್ಲ ಕಾದು ನೋಡ್ಬೇಕು. ಈ ತಕ್ಷಣ ಇದು ಮಾತ್ರ ನಮ್ಮ ಎಲ್ಲರಿಗೂ ಗ್ಯಾಸ್ ಅಂಡ್ ಕಮರ್ಷಿಯಲ್ ಬೇಕರಿ ಇರ್ಬೋದು, ಸ್ವೀಟ್ ಅಂಗಡಿ, ಹೋಟ್ಲು, ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲರಿಗೂ ಇದೊಂದು ದೊಡ್ಡ ಹೊರೆ ಆಗ್ತದೆ. ನೋಡ್ಬೇಕು ಏನ್ ಮಾಡ್ಬೇಕು ಅಂತ. PC ರಾವ್ ಅವರೇ, ಇವಾಗ ನಿಮ್ಗೆ ಕೇಂದ್ರ ಸರ್ಕಾರ ಈ ರೀತಿ ಏಟ್ ಕೊಟ್ಟಿರೋದು, ಈ ರೀತಿ ಬರೆ ಎಳ್ದಿರೋದ್ರಿಂದ ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ನಿಮ್ಮ ಮುಂದಿನ ನಡೆ ಏನು ಆಗಿದ್ರೆ? ಅಲ್ಲ, ಅದ್ರ ಬಗ್ಗೆ ನಾವು ಚಿಂತನ ಮಂಥನ ಮಾಡ್ಬೇಕು. ಈಗ ತಾನೇ ಬಂದಿರೋದು ಇದು ನ್ಯೂಸ್. ಈ ನ್ಯೂಸ್ ಇಂದ ಒಂದರ ಮೇಲೆ ಒಂದು ಬರ್ತಾ ಇದೆ. ಒಂದ್ ಕಡೆ ಗ್ಯಾಸ್ ಅಭಾವ ಇತ್ತು, ಅದು ಸ್ವಲ್ಪ ಸುಧಾರಿಸ್ಕೊಂತಾ ಇರುವ ಸಂದರ್ಭದಲ್ಲಿ ಇವಾಗ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು. ಇನ್ನ ಈಗ ತಾನೇ ಬಂದಿದೆ, ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಒಂದು ಗ್ಯಾಸ್ ಅನ್ನು ತೆಗೆಸದೆ ವ್ಯವಸ್ಥೆ ಜಾಸ್ತಿ ಮಾಡಿದಾಗ ಬೆಲೆಯಲ್ಲಿ ಕಂಟ್ರೋಲ್ ಮಾಡಬಹುದಾ, ಅದು ಒಂದು ಆಲ್ರೆಡಿ ಇದೆ. ಪರಿಹಾರ ವ್ಯವಸ್ಥೆ ಬಗ್ಗೆ ಈಗಾಗಲೇ 50% ಗ್ಯಾಸ್ ಸಿಗ್ತಾ ಇರೋದು, 50% ನಾವು ಬೇರೆ ವಿಧಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಚಿಂತನೆ ಮಂಥನ ಮಾಡ್ತೇವೆ.
ಅಲ್ಲ, ಈಗ ಗ್ಯಾಸ್ ಅಭಾವ ಇರೋದ್ರಿಂದ ಎಷ್ಟೋ ಹೋಟೆಲ್ ಮಾಲೀಕರುಗಳು ಕೂಡ ಮುಚ್ಕೊಂಡು ಹೋಗಿದ್ದಾರೆ, ಶಟರ್ ಅನ್ನ ಇಳ್ದಿದ್ದಾರೆ. ಸೊ ಈಗ ಈ ರೀತಿ ಬರೆ ಎಳೆದ್ಬಿಟ್ರೆ ಸರ್ಕಾರ ಇನ್ನು ಮತ್ತೆ ಯಾವ ರೀತಿಯಾಗಿ ಇನ್ನು ಎಷ್ಟು ಹೋಟೆಲ್ಗಳು ಮುಚ್ಕೊಂಡು ಹೋಗುತ್ತೆ ಅಂತ ನೀವು ಅದು ಮುಂದಿನ ನಿರ್ಧಾರ ಏನ್ ತಗೊಳ್ತೀರಿ ಇದ್ರ ಬಗ್ಗೆ? ಖಂಡಿತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ತಕ್ಷಣ ಏನೇ ಅವರ ಬಗ್ಗೆ ರಿಯಾಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಇದು ದೊಡ್ಡ ಹೊರೆ ಈಗಾಗಲೇ 2 ಬಾರಿ ಇನ್ಕ್ರೀಸ್ ಆದ್ಮೇಲೆ ಒಂದು ತಿಂಗಳಿಗೆ 30 ದಿವಸಕ್ಕೆ 3ನೇ ಬಾರಿ ಹೊರೆ ಆಗಿದೆ. ಇದರ ಜೊತೆಗೆ ನಮ್ಗೆ 150 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಅದು ವಾಪಸ್ ತಕೊಂಡಿದ್ದಾರೆ. ಈ ಕಾರಣದಿಂದ ಸುಮಾರು 400 ಚಿಲ್ಲರೆ ಹೆಚ್ಚುವರಿ ಆದಂಗಾಗುತ್ತೆ ಒಟ್ಟಿಗೆ. ಇದು ಹೊರೆ ಮಾತ್ರವಲ್ಲ, ಅದರ ಜೊತೆ ಸ್ಕ್ಯಾಸಿಟಿ ಬೇರೆ ಇದೆ. ಎಲ್ಲ ಒಂದರ ಮೇಲೆ ಒಂದು ಬರ್ತಾ ಇದೆ. ಏನ್ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಏನ್ ಇದಕ್ಕೆ ಚಿಂತನೆ ಮಾಡಬೇಕು ಅಂತ ಚರ್ಚೆ ಮಾಡ್ತೇವೆ. ಇಂದು ಅಥವಾ ನಾಳೆ ಒಳಗೆ ಚರ್ಚೆ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪಿ ಸಿ ರಾವ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಂದಾದ್ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದೆ. ಹೋಟೆಲ್ ಮಾಲೀಕರು ಕೂಡ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಒಂದ್ ಕಡೆ ಎಲ್ಲೋ ಹೋಟೆಲ್ ಮಾಲೀಕರು ಸರ್ಕಾರಕ್ಕೆ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹಿಡಿ ಶಾಪ ಆಗ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು.